ಅಜಿತ್ ಪವಾರ್ ನಿಧನಕ್ಕೆ ಮಮತಾ ಬ್ಯಾನರ್ಜಿ ಸಂತಾಪ ಸೂಚಿಸಿದ್ದಾರೆ. ವಿಮಾನ ದುರಂತದಲ್ಲಿ ರಾಜಕೀಯ ಪಿತೂರಿಯನ್ನ ನಿರಾಕರಿಸುವಂತಿಲ್ಲ. ವಿಮಾನ ದುರಂತದ ಬಗ್ಗೆ ತನಿಖೆ ನಡೆಸುವಂತೆ ಮಮತಾ ಬ್ಯಾನರ್ಜಿ ಆಗ್ರಹಿಸಿದ್ದಾರೆ. ಸುಪ್ರೀಂ ಮೇಲ್ವಿಚಾರಣೆಯಲ್ಲಿ ದುರಂತದ ಬಗ್ಗೆ ತನಿಖೆಯಾಗಲಿ. ದ ಇನ್ಸಿಡೆಂಟ್ ನೀಡ್ಸ್ ಪ್ರಾಪರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಟ್ವೀಟ್ ಮಾಡಿದ್ದಾರೆ. ಸುಪ್ರೀಂ ಮೇಲ್ವಿಚಾರಣೆಯಲ್ಲಿ ದುರಂತದ ಬಗ್ಗೆ ತನಿಖೆಯಾಗಲಿ. ದೇಶದಲ್ಲಿ ಜನಸಾಮಾನ್ಯರು ಜನಪ್ರತಿನಿಧಿಗಳಿಗೆ ಸುರಕ್ಷತೆ ಇಲ್ಲ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಆಗ್ರಹಿಸಿದ್ದಾರೆ. ಈ ಫ್ಲೈಟ್ ದುರಂತ ಹೇಗೆ ಸಂಭವಿಸಿತು, ಏನು ಕಾರಣ ಅನ್ನೋದರ ಬಗ್ಗೆ ಸರಿಯಾದಂಥ ತನಿಖೆ ಆಗಬೇಕು. ರಾಜಕೀಯ ಪಿತೂರಿ ಇದ್ರೂ ಇರಬಹುದು, ಹೇಳಲಿಕ್ಕಾಗಲ್ಲ. ಹೀಗಾಗಿ ರಾಜಕೀಯ ಗಣ್ಯರಿಗೆ ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಹೀಗಾಗಿ ಸುಪ್ರೀಂ ಮೇಲ್ವಿಚಾರಣೆಯಲ್ಲಿ ಈ ಬಗ್ಗೆ ತನಿಖೆ ಆಗಲಿ ಅಂತೇಳಿ ಮಮತಾ ಬ್ಯಾನರ್ಜಿ ಅವರು ಆಗ್ರಹಿಸಿದ್ದಾರೆ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಅವರ ಒಂದು ಸಾವು ಏನಿದೆ, ಈ ಸಾವಿನ ಬಗ್ಗೆ, ಫ್ಲೈಟ್ ದುರಂತದ ಬಗ್ಗೆ ಒಂದು ಸಮಗ್ರವಾದಂಥ ತನಿಖೆ ಆಗಬೇಕು. ಯಾಕಂದರೆ ರಾಜಕೀಯ ಪಿತೂರಿಯನ್ನು ನಾವು ನಿರಾಕರಿಸುವಂತಿಲ್ಲ. ರಾಜಕೀಯ ದೃಷ್ಟಿಯಿಂದ ಯೋಚನೆ ಮಾಡಿದ್ದಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ. ಪವಾರ್ ನಿಧನಕ್ಕೆ ಸಂತಾಪವನ್ನು ಸೂಚಿಸೋದರ ಜೊತೆಗೆ ಈ ಫ್ಲೈಟ್ ಆಕ್ಸಿಡೆಂಟ್ಗೆ ಏನು ಕಾರಣ ಅನ್ನೋದರ ಸಮಗ್ರ ತನಿಖೆ ಆಗಬೇಕು. ದೇಶದಲ್ಲಿ ಜನಸಾಮಾನ್ಯರು ಜನಪ್ರತಿನಿಧಿಗಳಿಗೆ ಸುರಕ್ಷತೆ ಇಲ್ಲ. ಹೀಗಾಗಿ ಆಗ್ರಹಿಸಿದ್ದಾರೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ. ವಿಮಾನ ದುರಂತದಿಂದ ಅಧಿಕಾರಿಗಳಿಗೆ ತನಿಖೆ ಚುರುಕುಗೊಂಡಿದೆ. ವಿಮಾನ ಕಚೇರಿಗೆ ಅಜಿತ್ ಪವಾರ್ ಅವರ ನಿಧನಕ್ಕೆ ಮಮತಾ ಬ್ಯಾನರ್ಜಿ ಈಗಷ್ಟೇ ಸಂತಾಪವನ್ನು ಸೂಚಿಸಿದ್ರು. ಆದರೆ ಈ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ತನಿಖೆ ಚುರುಕುಗೊಂಡಿದೆ. ವಿಮಾನದ VRO ಕಚೇರಿಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ದೆಹಲಿಯ ಖಾಸಗಿ ವಿಮಾನದ VRO ಕಚೇರಿಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ವಿಮಾನಯಾನ ಸಚಿವಾಲಯದ ಅಧಿಕಾರಿಗಳ ತಂಡ VRO ಕಚೇರಿಗೆ ಭೇಟಿ ಮಾಡಿರೋದು. VRO ಕಚೇರಿಗೆ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ ಮಾಡಲಾಗ್ತಾ ಇದೆ. ಅಜಿತ್ ಮಾಲೀಕತ್ವದ VRO ವಿಮಾನದ ಕಚೇರಿ, ಅಜಿತ್ ಪವಾರ್ ಅವರ ಒಡೆತನದ VRO ವಿಮಾನಯಾನದ ಕಚೇರಿ ಅದು. ಎಲ್ಲರೂ ಕೂಡ ಕೇವಲ 6 ಜನ ಹೊರಟಿದ್ದು. ಹಾಗಾಗಿ ಅದು ಯಾತಕ್ಕೋಸ್ಕರ ಆ ರೀತಿ ಆಯಿತು ಅನ್ನೋದರ ಒಂದು ತನಿಖೆ ಇದೀಗ ಆರಂಭ ಆಗಿರುವುದು ಅಧಿಕಾರಿಗಳಿಂದ. ವಿಮಾನದ VRO ಕಚೇರಿಗೆ ಅಧಿಕಾರಿಗಳು ಭೇಟಿ ಕೊಡ್ತಿದ್ದಾರೆ. ದೆಹಲಿಯ ಖಾಸಗಿ ವಿಮಾನದ VRO ಕಚೇರಿಗೆ ಭೇಟಿ ಕೊಟ್ಟು ಏನಾಯಿತು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಅಧಿಕಾರಿಗಳು ಇದೀಗ ಕಲೆ ಹಾಕ್ತಿದ್ದಾರೆ. ವಿಮಾನಯಾನ ಸಚಿವಾಲಯದ ಅಧಿಕಾರಿಗಳ ತಂಡ VRO ಕಚೇರಿಗೆ ಭೇಟಿ ಕೊಟ್ಟಿರೋದು. ಅಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಪ್ರೈವೇಟ್ ವಿಮಾನ ಆಗಿರೋದ್ರಿಂದಾಗಿ ಅದರ ಒಡೆತನ ಅಜಿತ್ ಮಾಲೀಕತ್ವ ಹೊಂದಿರುವಂಥದ್ದು. ಹಾಗಾಗಿ ಅಲ್ಲಿ ಅವರು ವಿಸಿಟ್ ಮಾಡ್ತಿದ್ದಾರೆ. ಏನಾದರೂ ಕ್ಲೂಗಳು ಸಿಗಬಹುದಾ, ಯಾತಕ್ಕೋಸ್ಕರ ಫ್ಲೈಟ್ ಈ ರೀತಿ ಆಯಿತು, ಏನಾದರೂ ಪಿತೂರಿ ಇತ್ತಾ, ಏನಾದರೂ ಕಾರಣಗಳಿದೆಯಾ, ಇದರ ಹಿಂದಿನ ಸತ್ಯತೆಗಳನ್ನು ಈಗ ತನಿಖೆ ಮಾಡಬೇಕಾಗಿದೆ. ಹೀಗಾಗಿ ಅಜಿತ್ ಮಾಲೀಕತ್ವದ VRO ವಿಮಾನಯಾನ ಕಚೇರಿಗೆ ವಿಮಾನಯಾನ ಸಚಿವಾಲಯದ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿದೆ.
ಏನು ಅಜಿತ್ ಪವಾರ್ ಅವರ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಅಜಿತ್ ಪವಾರ್ ಸಂಸದರು, ಶಾಸಕರು, ಮಂತ್ರಿಯಾಗಿದ್ದರು. ಅಜಿತ್ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಾನು ಅವರನ್ನ ಭೇಟಿಯಾಗಿದ್ದೆ. ಶರದ್ ಪವಾರ್ ನನ್ನನ್ನು ಕರ್ಕೊಂಡು ಹೋಗಿದ್ರು. ಅಜಿತ್ ಅವರ ನಿಧನಕ್ಕೆ ಮಹಾರಾಷ್ಟ್ರಕ್ಕೆ ನಿಜಕ್ಕೂ ತುಂಬಲಾರದಂಥ ನಷ್ಟ. ಇದು ಬಹಳ ನೋವಿನ ಸಂಗತಿ ಅಂತ ಸಿಎಂ ಸಿದ್ದರಾಮಯ್ಯ ಅಜಿತ್ ಪವಾರ್ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಅಜಿತ್ ವಿರೋಧ ಪಕ್ಷದ ನಾಯಕನಾಗಿದ್ದಾಗ ನಾನು ಅವರನ್ನು ಭೇಟಿ ಮಾಡಿದ್ದೆ. ಈ ಒಂದು ಆಘಾತವನ್ನು ನಿಜಕ್ಕೂ ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಮಹಾರಾಷ್ಟ್ರದ ಜನತೆಗೆ ಇದು ತುಂಬಲಾರದಂಥ ನಷ್ಟ ಅಂತ ಸಿಎಂ ಸಿದ್ದರಾಮಯ್ಯ ಅಜಿತ್ ಪವಾರ್ ಅವರನ್ನೇ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಿದ್ದಾರೆ. ಮಹಾರಾಷ್ಟ್ರ ಡಿಸಿಎಂ ನಿಧನಕ್ಕೆ ಬೊಮ್ಮಾಯಿ ಸಂತಾಪ ಸೂಚಿಸಿದ್ದಾರೆ. ವಿಮಾನ ದುರಂತದಲ್ಲಿ ಅನೇಕ ನಾಯಕರನ್ನು ನಾವು ಕಳ್ಕೊಂಡಿದ್ದೇವೆ. ಅದರಲ್ಲಿ ಅಜಿತ್ ಪವಾರ್ ಕೂಡ ಸೇರಿದ್ದು ಅತ್ಯಂತ ದುಃಖಕರ ಸಂಗತಿ. ನಮ್ಮ ತಂದೆ ಜೊತೆ ಶರದ್ ಪವಾರ್ಗೆ ಆತ್ಮೀಯ ಒಡನಾಟ ಇತ್ತು. ಅವರು ಕುಟುಂಬದ ಸದಸ್ಯರೆಲ್ಲ ನಮ್ಮ ಕುಟುಂಬದಂತೆ ಮಹಾರಾಷ್ಟ್ರ ಹಾಗೂ ಎನ್ಡಿಎಗೆ ಬಹಳಷ್ಟು ನಷ್ಟ ಆಗಿದೆ. ಮಹಾರಾಷ್ಟ್ರ ಡಿಸಿಎಂ ನಿಧನಕ್ಕೆ ಬೊಮ್ಮಾಯಿ ಸಂತಾಪ ಸೂಚಿಸಿದ್ದಾರೆ. ಮಹಾ ಡಿಸಿಎಂ ನಿಧನಕ್ಕೆ ಬೊಮ್ಮಾಯಿ ಸಂತಾಪವನ್ನು ಸೂಚಿಸಿದ್ದಾರೆ. ನಮ್ಮ ತಂದೆಯ ಜೊತೆ ಅಜಿತ್ ಪವಾರ್ ಅವರಿಗೆ ಬಹಳ ಆತ್ಮೀಯವಾದಂಥ ಒಡನಾಟ ಇತ್ತು. ಎಲ್ಲರನ್ನೂ ಕೂಡ ಕುಟುಂಬದಂತೆ ನೋಡ್ಕೊಳ್ತಾ ಇದ್ರು ಅಂಥೇಳಿ ಬೊಮ್ಮಾಯಿಯವರು ಈ ಸಂದರ್ಭದಲ್ಲಿ ಅವ್ರನ್ನ ನೆನಪು ಮಾಡಿಕೊಳ್ತಿದ್ದಾರೆ. ವಿಮಾನ ಪತನದಲ್ಲಿ ಅನೇಕ ನಾಯಕರನ್ನು ನಾವು ಕಳ್ಕೊಂಡಿದ್ದೇವೆ. ಆ ನಾಯಕರ ಲಿಸ್ಟಿನಲ್ಲಿ ಅಜಿತ್ ಪವಾರ್ ಅವರು ಕೂಡ ಸೇರಿಕೊಂಡು ಬಿಟ್ಟರು. ಇದು ಬಹಳ ದುಃಖಕರವಾದಂಥ ಸಂಗತಿ ಅಂಥೇಳಿ ಬೊಮ್ಮಾಯಿಯವರು ಈ ಸಂದರ್ಭದಲ್ಲಿ ಮಾತನಾಡ್ತಿದ್ದಾರೆ. ಏನು ಹೇಳಿದ್ದಾರೆ ಬೊಮ್ಮಾಯಿಯವರು ಕೇಳೋಣ. ಹಲವಾರು ನಾಯಕರು ನಾವು ಕಳ್ಕೊಂಡಿದ್ದೇವೆ. ಆಘಾತ ತಂದಿದೆ. ವಿಮಾನದ ದುರಂತದಲ್ಲಿ ಹಲವಾರು ನಾಯಕರು ನಾವು ಕಳ್ಕೊಂಡಿದ್ದೇವೆ ಹಿಂದೆ. ಅದರಲ್ಲಿ ಅಜಿತ್ ಪವಾರ್ ಅವರು ಸೇರಿರುವಂಥದ್ದು ಅತ್ಯಂತ ದುಃಖಕರ ಸಂಗತಿ. ಮಹಾರಾಷ್ಟ್ರದ ರಾಜಕಾರಣಕ್ಕೆ, ಮಹಾರಾಷ್ಟ್ರದ ಅಭಿವೃದ್ಧಿಗೆ, ಮಹಾರಾಷ್ಟ್ರದ ಎನ್ಡಿಎಗೆ ಭಾಳ ದೊಡ್ಡ ನಷ್ಟ ಆಗಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಅವರ ಕುಟುಂಬಕ್ಕೆ ಈ ದುಃಖವನ್ನು ಪರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ನಾನು ಹೇಳ್ತೀನಿ. ಇಲ್ಲ, ನಮಗೆ ನಮ್ಮ ತಂದೆಯವ್ರ ಜೊತೆಗೆ ಶರದ್ ಪವಾರ್ ಅವರು ಭಾಳ ಆತ್ಮೀಯ ಒಡನಾಟ ಇದೆ. ಹಿಂದೆಲ್ಲ ಅವರು ಶರದ್ ಪವಾರ್ ಜೊತೆಗೆ ಭೇಟಿ ಆಗ್ತಿದ್ರು, ನಮ್ಮ ಮನೆಗೆ ಬರ್ತಿದ್ರು. ಅಲ್ಲಿಂದ ಪ್ರಾರಂಭವಾಗಿ ಅವರು NDA ಸೇರಿದ ಮೇಲೆ ಸ್ವಲ್ಪ ಹೆಚ್ಚಿನ ಒಡನಾಟ ಆಗಿತ್ತು. ಅವರ ಕುಟುಂಬದ ಸದಸ್ಯರು, ಈಗಿರುವ MP ಸುಪ್ರಿಯಾ ಸೋಳೆ ಅವರು ಎಲ್ಲರೂ ಕೂಡ ಒಂದು ಕುಟುಂಬದ ಸದಸ್ಯರ ಥರ ಇದ್ದರು. ಮೊನ್ನೆ ದಿಲ್ಲಿಯಲ್ಲಿ ಅದು ನಮ್ಮ ಶರದ್ ಪವಾರ್ ಅವರ ಹುಟ್ಟಿದಬ್ಬ ದಿವಸ ಅವತ್ತು ಕೂಡ ನನಗೆ ಭೇಟಿಯಾಗಿದ್ದರು. ಒಬ್ಬ ಒಳ್ಳೆಯ ಆಡಳಿತಗಾರ, ಹಲವಾರು ರಾಜಕೀಯ ಸವಾಲುಗಳನ್ನು, ಏರುಪೇರುಗಳನ್ನು ಎದುರಿಸಿ ಈಗ ಒಂದು ಸ್ಥಿರತೆಗೆ ಬಂದಿದ್ದರು. ಅವ್ರ ನೇತೃತ್ವದಲ್ಲಿ 40ಕ್ಕಿಂತ ಹೆಚ್ಚು MLAಗಳು ಆರಿಸಿ ಬಂದಿದ್ದರು. NDA ಒಬ್ಬ ಪ್ರಬಲ ಸದಸ್ಯರಾಗಿದ್ದರು, ಉಪಮುಖ್ಯಮಂತ್ರಿಗಳಾಗಿದ್ದರು. ಅವರ ಒಂದು ನಷ್ಟ ಮಹಾರಾಷ್ಟ್ರದ ರಾಜಕಾರಣದ ಒಂದು ಪುಣೆ ಮತ್ತು ಬಾರಾಮತಿಯ ಸುತ್ತಲಿರುವಂಥ ರಾಜಕಾರಣ ದಿಕ್ಕು ಇನ್ನು ಮುಂದೆ ಯಾವ ರೀತಿ ಇರ್ತದೆ ಅನ್ನೋದನ್ನು ನೋಡುವಂಥದ್ದು ಕುತೂಹಲ. ಆಘಾತ ತಂದಿದೆ. ವಿಮಾನದ ದುರಂತದಲ್ಲಿ ಹಲವಾರು ನಾಯಕರು ನಾವು ಕಳ್ಕೊಂಡಿದ್ದೇವೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜಾಯಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಾಯಲ್, ಮಹಾರಾಷ್ಟ್ರದ DCM ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಬಟ್ ಈ ಒಂದು ಸಾವಿನ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಆಗ್ರಹಿಸ್ತಿದ್ದಾರೆ.
ಯಾಕಂದರೆ ರಾಜಕೀಯ ಪಿತೂರಿಯನ್ನು ನಿರಾಕರಿಸುವಂತಿಲ್ಲ ಅನ್ನುವಂಥ ಪದವನ್ನು ಕೂಡ ಬಹಳ ಸ್ಪಷ್ಟವಾಗಿ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೆ ಈ ವಿಮಾನ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಯಾವ ರೀತಿ ಸಾಗತ್ತೆ, ಹಾಗೆ ನಮ್ಮ ರಾಜ್ಯದಲ್ಲಿ ಯಾರೆಲ್ಲ ಸಂತಾಪವನ್ನು ಸೂಚಿಸಿದ್ದಾರೆ, ಜೊತೆಗೆ ಅಂತ್ಯಕ್ರಿಯೆ ಬಗ್ಗೆ ಏನಾದರೂ ಡೀಟೇಲ್ಸ್ ಇದ್ರೆ ಜೋಯಲ್. ಎಸ್ ಜೋಯಲ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಎಸ್, ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಅವರ ವಿಮಾನ ದುರಂತದ ಸಾವಿಗೆ ರಾಜಕೀಯ ಗಣ್ಯಾತಿಗಣ್ಯರು ಸಂತಾಪವನ್ನು ಸೂಚಿಸುತ್ತಿದ್ದಾರೆ. ಅದರ ಜೊತೆಗೆ ಮಹಾರಾಷ್ಟ್ರದ ಜನತೆಗೆ ಇದು ತುಂಬಲಾರದಂಥ ಬಹಳ ದೊಡ್ಡ ಮಟ್ಟದ ನಷ್ಟ ಅಂಥೇಳಿ ಎಲ್ಲ ರಾಜಕೀಯ ಗಣ್ಯರು ಸಂದರ್ಭದಲ್ಲಿ ಆ ಮಾತನ್ನು ಹೇಳ್ತಿದ್ದಾರೆ. NCP ನಾಯಕರೆಲ್ಲರೂ ಕೂಡ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಸಿಗಲಿ ಅಂಥೇಳಿ ಎಲ್ಲ ಗಣ್ಯರು ಕೂಡ ಪ್ರಾರ್ಥನೆ ಮಾಡಿಕೊಳ್ತಿದ್ದಾರೆ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್, ಬೊಮ್ಮಾಯಿ, ಈ ಕುಮಾರಸ್ವಾಮಿ, ಕೇಂದ್ರ ಸಚಿವ ಎಲ್ಲರೂ ಕೂಡ ಈ ಒಂದು ಘಟನೆಗೆ ಕಂಬನಿ ಮೆರೆದಿದ್ದಾರೆ, ಸಂತಾಪವನ್ನು ಸೂಚಿಸಿದ್ದಾರೆ. ಈ ಒಂದು ವಿಮಾನ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜೋಯಲ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜೋಯಲ್, ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಅವರ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ ತನಿಖೆ ಆಗುತ್ತಾ ಹೆಂಗೆ ಅಂತ ಹೇಳಿ? ಸುಧಾ, NCP ನಾಯಕ ಮತ್ತು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿರುವಂತಹ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದಂತ ವಿಮಾನ ಪತನಗೊಂಡು ಈಗಾಗಲೇ ವಿಮಾನದಲ್ಲಿದ್ದಂತ 6 ಮಂದಿ ಕೂಡ ದುರಂತವಾಗಿ ಸಾವನ್ನಪ್ಪಿರುವಂತದ್ದು. ಈಗಾಗಲೇ ಮಹಾರಾಷ್ಟ್ರ ರಾಜಕಾರಣ ಹಾಗೇನೆ ಒಂದು ದೇಶದ ರಾಜಕಾರಣ ಒಬ್ಬ ಮುತ್ಸದಿ ನಾಯಕ ಅಥವಾ ಅನುಭವಿ ನಾಯಕನನ್ನ ಇಲ್ಲಿ ಕಳೆದುಕೊಳ್ತಾ ಇರುವಂತದ್ದು ನಿಜಕ್ಕೂ ದೊಡ್ಡ ಮಟ್ಟಕ್ಕೆ ಒಂದು ನಷ್ಟ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ಹೆಸರನ್ನ ಮಾಡಿದಂತ, ದಾದಾ ಅಂತಲೇ ಖ್ಯಾತಿ ಗಳಿಸಿದಂತ ಏನು ಈಗಾಗಲೇ ಅಜಿತ್ ಪವಾರ್ ಅವರು ಸಾಕಷ್ಟು ಹೆಸರನ್ನ ಮಾಡಿದ್ರು. ಬಟ್ ಇವತ್ತು ಬೆಳಿಗ್ಗೆ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ವೇಳೆ ವಿಮಾನ ಪತನವಾಗಿದ್ದು ಅಪಘಾತದಲ್ಲಿ ಈಗಾಗಲೇ 46 ವರ್ಷದ ಅಜಿತ್ ಪವಾರ್ ಸೇರಿ ಇದ್ದಂತ 6 ಮಂದಿ ಕೂಡ ಸಾವನ್ನಪ್ಪಿರುವಂತ ವಿಚಾರ. ಅಜಿತ್ ಪವಾರ್ ದುರ್ಮರಣ ಹೊಂದಿರುವಂತ ವಿಚಾರ ಈಗಾಗಲೇ ತಿಳಿದ ಬೆನ್ನಲ್ಲೇ ಸಾಕಷ್ಟು ನಾಯಕರುಗಳು ಅವರಿಗೆ ಸಂತಾಪವನ್ನು ಸೂಚಿಸುವಂತ ಕೆಲಸ ಮಾಡಿದ್ರು. ಏನು ರಾಜ್ಯದಿಂದ ಮುಖ್ಯಮಂತ್ರಿ ಆಗಿರುವ CM ಸಿದ್ದರಾಮಯ್ಯನವರು ಇರ್ಬೋದು, DCM DK ಶಿವಕುಮಾರ್ ಅವರು ಇರ್ಬೋದು, ಹಾಗೇನೆ ಏನು ಕುಮಾರಸ್ವಾಮಿ ಅವರು ಇರ್ಬೋದು, ಈ BJP JDS ಹಾಗೇನೆ ಕಾಂಗ್ರೆಸ್ 3 ಪಕ್ಷದಿಂದ ಹಲವು ನಾಯಕರುಗಳು ಈಗಾಗಲೇ ಸರಣಿಯಾಗಿ ಅವರ ಏನು ಸಾವಿಗೆ ಸಂತಾಪವನ್ನು ಸೂಚಿಸ್ತಾ ಇರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನು ಸೂಚನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈಗ ಅಜಿತ್ ಪವಾರ್ ಅವರು ಏನ್ ದುರ್ಮರಣ ಹೊಂದಿದ್ದಾರೆ ಈ ವಿಚಾರವಾಗಿ ಒಂದಷ್ಟು ಅನುಮಾನಗಳು ಕೂಡ ಶುರು ಆಗ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಈ ವಿಚಾರ ಏನು ಯಾಕಾಗಿ ಈ ತರ ಆಯ್ತು ಅಂದ್ರೆ ಸಡನ್ ಆಗಿ ಈ ರೀತಿಯಾದಂತ ಪ್ಲೇನ್ ಕ್ರಾಶ್ ಆಗೋದಕ್ಕೆ ಕಾರಣ ಏನು ಅನ್ನುವಂತ ವಿಚಾರದಲ್ಲಿ ಆ ಆಂಗಲ್ ಅಲ್ಲಿ ಈ ಒಂದು ಯೋಚನೆ ಬರ್ತಾ ಇರುವಂತದ್ದು ನಿಟ್ಟಿನಲ್ಲಿ ಹೆಚ್ಚಿನ ತನಿಖೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಈಗಾಗಲೇ ಏನು ಮಹಾರಾಷ್ಟ್ರದ DCM ಏನು ಈ ರೀತಿಯಾಗಿ ನಿಗೂಢವಾಗಿ ಸಾವನ್ನಪ್ಪಿರುವಂತದ್ದು ನಿಜಕ್ಕೂ ಕೂಡ ಆ ಆಂಗಲ್ ಅಲ್ಲೂ ಕೂಡ ಯೋಚನೆ ಮಾಡ್ಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಹಲವು ತನಿಖೆಗಳು ಕೂಡ ನಡೆಯುವಂತ ಚಾನ್ಸಸ್ ಇದೆ. ಈಗಾಗಲೇ ಈ ಬಗ್ಗೆ ಒಂದಷ್ಟು ತನಿಖೆ ಕೂಡ ಆರಂಭ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಏನು ವಿಮಾನ ದುರಂತದ ಘಟನಾ ಸ್ಥಳದಲ್ಲಿ ಹಲವು ದೃಶ್ಯಗಳು ಹಾಗೆ ಅವಶೇಷಗಳು ಕೂಡ ಕಂಡು ಬಂದಿರುವಂತದ್ದು. ಬೆಂಕಿಯ ಜ್ವಾಲೆ ದಟ್ಟವಾಗಿದ್ದು ಹೊಗೆ ಬರ್ತಾ ಇತ್ತು. ಬಾರಾಮತಿ ವಿಮಾನ ನಿಲ್ದಾಣದ ಬಳಿ ಆಗಿರುವಂತಹ ಈ ಅಪಘಾತದಿಂದ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಹಾಗೇನೆ ಅಜಿತ್ ಪವಾರ್ ಅವರ ಅಂಗರಕ್ಷಕರು ಏನಿದ್ರು ಅವರು ಕೂಡ ಇದ್ರು ಅನ್ನುವಂತ ವಿಚಾರ. ಒಟ್ಟಾರೆಯಾಗಿ ನಿಜಕ್ಕೂ ಕೂಡ ಯಾಕಾಗಿ ಆಯ್ತು ಅನ್ನುವಂತ ವಿಚಾರಕ್ಕೆ ಈಗಾಗಲೇ ಪೊಲೀಸ್ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಕೆದಕುವಂತ ಸಾಧ್ಯತೆ, ಎಲ್ಲಾ ರೀತಿಯಾಗಿ ಎಲ್ಲ ಆಯಾಮಗಳಲ್ಲಿ ಕೆದಕುವಂತ ಸಾಧ್ಯತೆ ಇದೆ. ಸುಧಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್